ರಿಲೀಸ್ ಆಗ್ತಾ ಇದೆ. ಕೋ ಪ್ರೊಡ್ಯೂಸರ್ ಆಗಿ ನಿಮ್ಮ ತಂಡದ ಬಗ್ಗೆ. ನಮಸ್ತೆ ಎಲ್ರಿಗೂ. ಈಗ ಫೆಬ್ರವರಿ 7 ಅನೌನ್ಸ್ ಮಾಡಿದ್ವಿ, ರಿಲೀಸ್ ಆಗ್ತಾ ಇದೆ. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ಇವಾಗ ರಿಲೀಸ್ ಮಾಡಿಬಿಟ್ಟು 27 ಈವ್ನಿಂಗು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅಷ್ಟೇ, ಎಲ್ಲರೂ ಬಂದು ನೋಡಿ. ಫೆಬ್ರವರಿ 7 ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸುನಿಲ್ ಸರ್, 7ನೇ ತಾರೀಕು ನಿಮ್ಮ ಕನಸು ನನಸಾಗುವಂತಹ ದಿನ. ಅಷ್ಟೇ ಅಲ್ಲ, ಗಜರಾಮನ್ಗೆ ಈಗಾಗಲೇ ಬಹಳಷ್ಟು ಪ್ರೀತಿ ಸಿಗ್ತಾ ಇದೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಲೇಟ್ ಆಯಿತು. ಗಜರಾಮ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಗಜರಾಮ ಸಿನಿಮಾದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ ಕೆಲಸ ಮಾಡಿದ ತಂತ್ರಜ್ಞಾನನ ನೆನೆಸ್ಕೋಬೇಕು. ಮೊದಲನೇದಾಗಿ ಮನಮೂರ್ತಿ ಸರ್, ನನ್ನ ಗಜರಾಮ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಅವರು. ಅದು ಬಿಟ್ಟರೆ ನಮ್ಮ ಧನಂಜಯ್ ಸರ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಅಂದಾಗ ತುಂಬಾ ಟೆನ್ಷನ್ಸ್ ಇರುತ್ತೆ. ನಮ್ಮ DOP ಚಂದ್ರು ಸರ್ ಅವರು ನನ್ನ ಅರ್ಧ ಟೆನ್ಷನ್ ಕಡಿಮೆ ಮಾಡಿದ್ರು. ಸೊ ಥ್ಯಾಂಕ್ ಯು ಚಂದ್ರು ಸರ್. ಅಂಡ್ ಎಡಿಟರ್ ನೆನೆಸ್ಕೊಳ್ಳೇಬೇಕು, ಜ್ಞಾನೇಶ್ ಸರ್. ಅವರು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಶೇಪ್ ತಂದುಕೊಟ್ರು ಗಜರಾಮ ಸಿನಿಮಾನ. ಥ್ಯಾಂಕ್ ಯು ಜ್ಞಾನೇಶ್ ಸರ್. ಅಂಡ್ ದೀಪಕ್ ಸರ್, ರಾಜ್ ಸರ್, ತಪಸ್ವಿನಿ ಮೇಡಮ್, ರಾಗಿಣಿ ಮೇಡಮ್, ಎಲ್ಲಾ ಕಲಾವಿದರು ತುಂಬಾ ಬಹಳ ಚೆನ್ನಾಗಿ ಆ ಕತೆಗೆ ನ್ಯಾಯ ಒದಗಿಸ್ಕೊಟ್ರು. ಹಾಗಾಗಿ ಗಜರಾಮ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಆಯಿತು. ಇನ್ನ ಮೊದಲನೇ ನರಸಿಂಹಣ್ಣನ ಬಗ್ಗೆ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಕೊಟ್ಟರು. ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ. ಮತ್ತೆ ನಮ್ಮ ಕಾಶಿ ಅಣ್ಣ, ಹಾಗೆ JVR ಸರ್, ಎಲ್ಲರಿಗೂ ಥ್ಯಾಂಕ್ಸ್. ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿ ಮಾತು. ಯಾಕಂದ್ರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ದು ಸಾರೇಶ್ ಅಂತ ಮಾಡುವಾಗ ಈಗ ಒಂದ್ ಸ್ವಲ್ಪ ಎದುರುಗಡೆ ಬಾರಿ ಕ್ಲೋಸ್ ನೋಡ್ಬೋದಲ್ಲ ಅನ್ಕೊಂಡು ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಕಣ್ಣು ಗೊತ್ತಾಗ್ತದೆ. ಹೌದಾ? ಇವರು ನಂತರ ನಿದ್ಗೆಟ್ಬಿಟ್ಟವ್ರೆ. ಯಾರು ನೋಡಕ್ಕೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಟ್ರೇಲರ್ ಲಾಂಚ್ 27ನೇ ತಾರೀಕಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು. ನಾವೆಲ್ಲ ಒಂದ್ ಕಡೆ ಸಂಗಮ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಅದಾದ್ಮೇಲೆ ಅವತ್ತು ನಾನು ಅನ್ಕೊಂಡೆ, ಅಯ್ಯೋ ಟ್ರೇಲರ್ ಬಿಟ್ಬಿಟ್ರೆ ನನಗೆ ಕರ್ದೇ ಇಲ್ವೇನೋ ಅಂತ. ಮತ್ತೆ ಕನ್ಫರ್ಮೇಶನ್ಗೆ ಡೈರೆಕ್ಟರ್ ಮಾಡಿದೆ, ಸರ್ ಟ್ರೇಲರ್ ಬಿಟ್ಬಿಟ್ಟಿದ್ರಿ, ನಾನು ಕರ್ದೇ ಇಲ್ಲ ಅಂತ. ಇಲ್ಲಪ್ಪ, ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದೀವಿ, ಎಲ್ರು ಆಮೇಲೆ ಕರಿತೀವಿ ಅಂತ ಅಂದ್ರು. ಕರೆದಿದ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬಾ ಅದ್ಭುತವಾಗಿ ಬಂದಿದೆ. ಸೆಟ್ ಅಲ್ಲೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬಾ ಅದ್ಭುತವಾದಂತಹ ಸ್ಕ್ರಿಪ್ಟ್ ಗಜರಾಮ. ಆಮೇಲೆ ನಮ್ಮ ಹೀರೋ ಸರ್ ರಾಜವರ್ಧನ್ ಸರ್ ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಖುಷಿ. ತುಂಬಾ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತೆ ಹೊಸ ಕಲಾವಿದರು ಏನಾದ್ರು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ. ಅಂತದ್ರಲ್ಲಿ ಅಣ್ಣ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ಅಣ್ಣ. ಅಲ್ಲ, ಈ ತರ ಅಂದ್ರೆ ಕೆಲವರು ಅಲ್ಲ, ಅಣ್ಣ ಬತ್ತೈತೆ, ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬತ್ತೈತೆ, ನೀವೇ ಹಿಂಗ್ ಬಂದ್ಬಿಟ್ರಿ. ಒಂದೇ ಒಂದು ನಿಮಿಷ ಬರ್ತೀರಣ್ಣ ಆ ಕಡೆಯಿಂದ. ಆಮೇಲೆ ಹೊಸ ಕಲಾವಿದರು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತಾರೆ ರಾಜಣ್ಣ. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಆಮೇಲೆ ಮೇಡಮ್ ಅಷ್ಟೇನೆ, ಮೇಡಮ್ ನೋಡೋದೇ ಒಂದು ಖುಷಿ. ಅಲ್ಲ, ಕುಂತ್ಕೊಂಡಲ್ಲ ಎದುರುಗಡೆ ಮೇಡಮ್ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡವ್ರೆ. ಆಮೇಲೆ ನಮ್ಮ ದೀಪಕ್ ಅಣ್ಣ ಸಪೋರ್ಟ್ ಮಾಡವ್ರೆ. ಫಸ್ಟ್ ಡೇ ಸಿಕ್ಕಾಬಿಟ್ಟೆ ಖುಷಿ ಆಯ್ತು, ಚೆನ್ನಾಗಿ ಸಪೋರ್ಟ್ ಮಾಡವ್ರೆ. ಆಮೇಲೆ ಅದ್ಭುತವಾದಂತಹ ಸ್ಕ್ರಿಪ್ಟ್. ಒಂದು ನಮ್ಮ ದೇಸಿ ಕ್ರೀಡೆ ಅದು. ಆಕ್ಚುಲಿ ಒಂದು ಕುಸ್ತಿ ಪೈಲ್ವನ್ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತಗೊಂಡೋಗೋದೈತಲ್ಲ, ಅದು ನಿಜವಾಗ್ಲೂ ಕಷ್ಟ ಸರ್. ಈ ಒಂದು ಗೇಮ್ ನ ನ್ಯಾಷನಲ್ ಲೆವೆಲ್ ತಗೊಂಡಿದ್ರಲ್ಲಿ ಹೆಂಗೆ ಅಂತ ನರಸಿಂಹಣ್ಣ ಅವ್ರಿಗೆ ಕೇಳಿದೆ. ಅದೆಲ್ಲ ಏನ್ ಮಾಡ್ಲಿ, ಈ ಒಂದು ಕಂಟೆಂಟ್ ತಗೊಂಡಿದ್ವಿ, ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ. ಅಣ್ಣ ತುಂಬಾ ಖುಷಿ ಆಯ್ತು. ನೀವು ನಕ್ರೆ ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ಕೊಬಿಡ್ತಾರ. ನಾನು ನಿಜ ಹೇಳ್ತಾ ಇದ್ದೀನಿ. ಆಮೇಲೆ ಭಾರಿ ಖುಷಿ ಆಯ್ತು. ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ಇದು ನನ್ನ 3ನೇ ಪಿಕ್ಚರು, 3ನೇ ಕೃಷ್ಣಪ್ಪ KTM. ಅದಾದ್ಮೇಲೆ ಗಜರಾಮ ಪಿಕ್ಚರು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಹೊಸ ಪಿಕ್ಚರು ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು, ಯೂಟ್ಯೂಬು, ಟೆಲಿಗ್ರಾಮು ಇದರಲ್ಲೆಲ್ಲ ಬರೋರ್ಗೂ ಕಾಯ್ಬೇಡ್ರಿ. ಥಿಯೇಟರ್ ಬಂದು ಪಿಕ್ಚರ್ ನೋಡ್ರಿ. ನೀವು ಥಿಯೇಟರ್ ಬಂದು ಪಿಕ್ಚರ್ ನೋಡಿದ್ರೆ ಅಷ್ಟೇನೆ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ.
ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟರಷ್ಟೇನೆ ಪಿಕ್ಚರ್ ತುಂಬಾ ಹಿಟ್ ಆಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣ ಅಂತವರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂತ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ. ನಾನು ಯಾವಾಗ ಬಂದ್ರು ಇದೊಂದೇ ಮಾತು ಕೇಳೋದು, ನೀವು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಬಾಯಿಂದ ಬಾಯಿಗೆ ಹೇಳಿದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೋಡಿ. ಆಮೇಲೆ ಇನ್ನೊಂದಷ್ಟು ಹೇಳಬೇಕು, ನಮ್ಮ ನರಸಿಂಹಣ್ಣ ಅವರು ಒಂಥರ ಅವರ ಕಂಪನಿ ಎಂಪ್ಲಾಯ್ ತರ ಮಾಡ್ಕೊಂಡಿದ್ದಾರೆ. ನಂಗೆ ಭಾರಿ ಖುಷಿ ಆಗುತ್ತೆ. ಯಾವುದೇ ಒಂದು ಪಿಕ್ಚರ್ ಮಾಡಿದ್ರು ಅವಕಾಶ ಕೊಡ್ತಾನೆ ಇರ್ತಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಂಡ್ ರವಿನಲ್ಲೂ ಒಳ್ಳೆ ಪಾತ್ರ ಕೊಟ್ರು. ಅದಾದ್ಮೇಲೆ ಗಜರಾಮ ಮಾಡಿದ್ದಾರೆ. ಮುಂದಿನ ಪಿಕ್ಚರ್ಗೆ ನನ್ನ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ತಾಯಿನೇ ನಾನು ಹೇಳಲ್ಲಣ್ಣ. ಸುಮ್ಮನೆ ನಾನೇನು ಹೀರೋ ಏನಾಗಲ್ಲ, ಒಂದೊಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮುಂದಕ್ಕೂ ಪಿಕ್ಚರ್ ಮಾಡಿ ಅಣ್ಣ. ಹೌದಾ, ಥ್ಯಾಂಕ್ಸ್ ಅಣ್ಣ. ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ. ನಾನು 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಟ್ಬಿಡ್ತಾರೆ ತಗೊಂಡೋಗು ಅಂತ, ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ಜೇವಿಯರ್ ಅಣ್ಣ, ಈ ಒಂದು ಟೀಮ್ಗೆ ನಾವು ಫಸ್ಟ್ ಬಾಂಡಿಂಗ್ ಆಗಕ್ಕೆ ಕಾರಣನೇ ನಮ್ಮ ಜೇವಿಯರ್ ಅಣ್ಣ. ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ. ನಿಮ್ ಜೊತೆ ನಾವ್ ಯಾವಾಗ್ಲೂ ಈ ಒಂದು ಪ್ರಮೋಷನ್ ಮಾಡೋದಕ್ಕೆ ನನ್ನ ಜೊತೆಲಿ ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಅಣ್ಣಂಗೆ ಹೇಳಿದೀನಿ ಬರ್ತೀನಣ್ಣ ಅಂತ, ನನ್ನೇ ಕರೆದಿರ್ಲಿಲ್ಲ ಅವರು. ರಾಜವಣ್ಣಿಗೆ ಹೇಳಿದ್ರ? ರಾಜವಣ್ಣ ನಿಮ್ ಜೊತೆ ನಾವ್ ಇರ್ತೀವಿ, ಪಿಕ್ಚರ್ 100% ಹಿಟ್ ಆಗುತ್ತೆ. ಥ್ಯಾಂಕ್ ಯು. ದೀಪು ಅಣ್ಣ ನೀವು ಭಾರಿ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಅಣ್ಣ. ಇದು ಅಯ್ಯೋ ಅಲ್ಲ, ಇನ್ನೊಂದು ಮಾತಾಡೋದು ಮಾಡ್ಬಿಟ್ಟೆ. ಅಲ್ಲ ನಾನು ಸುದೀಪ್ ಅಣ್ಣ ಅಂತೀನಿ. ಅದೇ ಸುದೀಪ್ ಅಣ್ಣ ನೆನಪಿಸ್ಕೊಂಡು ಬರೀ ಸುದೀಪ್ ಅಣ್ಣ ಅಂತ ಗೊತ್ತೈತೆ. ಸುನೀಲ್ ಅಣ್ಣ ಥ್ಯಾಂಕ್ ಯು ಅಣ್ಣ. ಒಳ್ಳೆ ಪಾತ್ರ ಹಾಕಿದೀರಾ, ಸಪೋರ್ಟ್ ಮಾಡಿದೀರಾ, ಥ್ಯಾಂಕ್ ಯು ಅಣ್ಣ. ಹೆಂಗ್ ಟ್ರೈನು. ಆಮೇಲೆ ನಮ್ ಜಗ್ಗಿ ಬಗ್ಗೆ ಹೇಳಿ ಜಗ್ಗಿ ಬೇಜಾರ್ ಮಾಡ್ಕೊಬಿಡ್ತಾರೆ. ಜಗ್ಗಿ ಥ್ಯಾಂಕ್ ಯು. ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಮೀಡಿಯಾ ಟೀಮು, ಪತ್ರಕರ್ತ ಬಾಂಧವರಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ನಾವೇನೇ ಮಾತಾಡಿದ್ರು ಅಷ್ಟೇ ವೇಗವಾಗಿ ಜನಗಳಿಗೆ ತಲುಪಿಸೋ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು. ಬಂದಿರೋ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಂತೋಣ. ಈಗ ಅಲ್ಲ, ಹಿಂಗೇನೋ ಕರೀತಾರೆ ಆಂಕರ್ ಅಂತ ಗೊತ್ತಿದ್ರೆ ನಮ್ಮ ತಾಯಿ ಎದ್ದೇಳ್ತಾನೆ ಇರ್ಲಿಲ್ಲ ನಾನು. ಅಣ್ಣ ಅಂತೆ ಮದುವೆ ಆಗೈತಾ? ಇಲ್ಲ, ನಿಮಗಾಗಿದೆಯಲ್ಲ? ಅಲ್ಲ ನನಗಾಗಿದೆ. ಮಾನಸ ಅವರೇ ಅಲ್ಲ, ನನಗೆ ಒಂದು ಕ್ಷಣ ಶೇಕ್ ಆಗದೆ ಯಾವಾಗ ಅಂದ್ರೆ, ಈ ಆಂಕರ್ಗಳು ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಫಸ್ಟ್ ಫುಲ್ ಬಿಲ್ಡಪ್ ಕೊಟ್ಟು ಕರ್ಸಿರ್ತಾರೆ. ಆಮೇಲೆ ಸಂತೋಣ ಒಳ್ಳೇದಾಗ್ಲಿ ಅಂತಾರೆ. ಈ ಅಣ್ಣ ಅಂದಾಗ ಒಂಥರ ಬೇಜಾರಾಗುತ್ತೆ. ಇಡ್ಲಿ ಬಿಡಿ ಹೋಗ್ಲಿ. ಥ್ಯಾಂಕ್ ಯು. ಇನ್ನ ಮಿಕ್ಕಿದ್ ಏನೇ ಇದ್ರು ಈ ಒಂದು ಪಿಕ್ಚರ್ ನ ನೃತ್ಯ ನಿರ್ದೇಶಕರಾದಂತ ನಮ್ಮ ಧನು ಅಣ್ಣ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಅವ್ರು ಮಾತಾಡೋ ಒಂದೊಂದು ಮಾತು ತುಂಬಾ ಫಾಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಂತವ್ರೆ. ನಮ್ಮ ಸಂತೋಷ್ ಅವ್ರು ಏನ್ ಹೇಳಿದ್ರು ಅದು ತುಂಬಾ ಸತ್ಯ. ಮೊದಲನೇಗೆ ಮಾಧ್ಯಮ ವರ್ಗದವ್ರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇಷ್ಟು ಜನ ಸೇರಿ ನಮ್ ಗಜರಾಮ ಸಿನಿಮಾನ ನೀವೆಲ್ಲ ಪ್ರಮೋಟ್ ಮಾಡಿ ಇದನ್ನ ಸಕ್ಸಸ್ ಮಾಡಬೇಕು. ಕಾರಣ ಏನಂದ್ರೆ ನಮ್ ಸುನಿಲ್ ಸರ್ ಇದಾರಲ್ಲ ಡೈರೆಕ್ಟ್ರು, ಮಾತಾಡೋದು ತುಂಬಾ ಕಮ್ಮಿ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ ಕೆಲಸನ ಟ್ರೈಲರ್ ತೋರಿಸಿದ್ದಾರೆ. ಯಾಕಂದ್ರೆ ನಮ್ಮ ರಾಜವರ್ಧನ್ ಸರ್ ಏನೇನ್ ಶೇಡು ನೋಡ್ಬೇಕು, ಒಂದು ಸೆಂಟಿಮೆಂಟ್ ಆಗ್ಲಿ, ಒಂದು ಲವ್ ಆಗ್ಲಿ, ಒಂದು ಎಮೋಷನ್ ಆಗ್ಲಿ, ಆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಂತೂ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಒಂದು ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಕುಸ್ತಿ ಪಟ್ಟು ತರ ನೋಡಿದೀವಿ ತುಂಬಾ ನಾವು. ಬಟ್ ಆ ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಎಂಟ್ರಿ ಆಗ್ತಾರಲ್ಲ, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ. ರಾವಣ ಗೆಟಪ್ ಇತ್ತಲ್ಲ, ಅದಂತೂ ಅಲ್ಟಿಮೇಟ್. ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸಿನಿಮಾದಲ್ಲಿ. ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ಬೋದು ನಾನು ಈ ಸಿನಿಮಾದಲ್ಲಿ ಎಲ್ಲ ಸಾಂಗ್ನು, ಬಟ್ ಆಸ್ ಆಡಿಯನ್ಸ್ ಆಗಿ ಹೇಳ್ತಾ ಇದೀನಿ. ಟ್ರೈಲರ್ ತುಂಬಾ ಚೆನ್ನಾಗಿದೆ ಸರ್. ಡೆಫಿನೆಟ್ಲಿ ನೀವು ಇವತ್ತಿಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಕ್ಕೂ ಆ ಟ್ರೈಲರ್ ಕಾರಣ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ನಮ್ಗೆ ಟೆಕ್ನಿಷಿಯನ್ಸ್ಗೆಲ್ಲ ನಾವು ನಿಮ್ ಜೊತೆಗೆಲ್ಲ ಹೆಗಲ್ ಕೊಟ್ಟು ಫಸ್ಟ್ ಇಂದ ಹೇಳ್ಬೇಕಂದ್ರೆ ನರ್ಸಿ ಸರ್ ನಿಮ್ನ ಕರ್ಸಿ ಕೂರಿಸಿ ಮಾತಾಡಿಸಿ, ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡನರಿ. ಟ್ರೈಲರ್ ಅಲ್ಲೂ ಅಷ್ಟೇ ಇದಾಗಿ ಬಂದಿದೆ.
ಬಟ್ ಮೇನ್ ಥಿಂಗ್ ಏನಂದ್ರೆ ಹೀರೋ ಅವ್ರನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ನಮ್ ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ಒಂದ್ ಒಳ್ಳೆ ಟ್ರೇಲರ್ ಕೊಟ್ಟಿದ್ದೀರಾ. ಈ ತರ ಮತ್ತೆ ಇನ್ನೂ ಸಿನಿಮಾಗಳು ಬರ್ತಾ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್. ನಿಮ್ಮೆಲ್ಲ ಹುಕ್ ಸ್ಟೆಪ್ ಆತ್ಮೀಯ ಪ್ರೀತಿಯ ಯೂಟ್ಯೂಬ್ ಮತ್ತು ಪತ್ರಿಕಾ ಮತ್ತು ಎಲ್ಲ ಮೀಡಿಯಾದವರಿಗೂ ನಮಸ್ಕಾರ. ಸಾಕಷ್ಟು ಜನ ಗೊತ್ತು, ನಾನು ಹೀರೋಗಿದ್ದ ಸಾಕಷ್ಟು ಜನ ಬಂದಿರಲಿಲ್ಲ ಇಂಡಸ್ಟ್ರಿಗೆ. ಇನ್ನೊಂದು ದಿವಸ ಬಂದಿರ್ತೀರ, ಗೊತ್ತಿರೋರು ಗೊತ್ತು. ಶಿಷ್ಯ ದೀಪಕ್ ಅಂತಾರೆ, ಒಂದು 8 ವರ್ಷ ಆಗಿದೆ. ಅದಾದ್ಮೇಲೆ ಅವಾಗ ಒಂದೊಂದು ಸಿನಿಮಾ ಮಾಡ್ತಾ ಇದ್ದೆ. ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮ್ ಹೇಳ್ತಾ ಇರೋದು ಇದೇ ಕೆಲಸ. ನೆಕ್ಸ್ಟ್ ಟೈಮ್ ಮಾಡಬೇಡಿ ಸರ್, ಬೇರೆ ಕಡೆ ಮಾಡಲ್ಲ. ಮತ್ತೆ ಬ್ರದರ್ ಯಾವ್ದಾರ ಒಳ್ಳೆ ಸಕ್ಸಸ್ ಮೀಟ್ ಅಂತೂ ನಾವು ಹೇಳ್ತೇವೆ, ಒಳ್ಳೆ ಸಾರ್ವಜನಿಕ ಮಾಡಬೇಕು. ಮತ್ತೆ ರಿವೈಂಡ್ಮೆಂಟ್ ಹಾಕಿದ್ರೆ ಇದೇ ಬರ್ತಾ ಇರುತ್ತೆ. ಇದೇ ಸ್ಟೇಜ್ ಇಲ್ಲಿ ಪಕ್ಕಾ ಸಕ್ಸಸ್ ಆಗುತ್ತೆ, ಪಕ್ಕಾ ಚೆನ್ನಾಗುತ್ತೆ. ಯಾಕಂದ್ರೆ ವಂಡರ್ಫುಲ್ ಪ್ರೊಡ್ಯೂಸರ್. ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು. ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್. ದ ಮ್ಯೂಸಿಕ್, ದ ಬ್ಯಾಕ್ ಗ್ರೌಂಡ್ ಸ್ಕೋರ್. ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಗಜರಾಮ ಬಂದ್ರೆ ಅಷ್ಟು ವೆರೈಟಿ ಡಿಫರೆನ್ಸ್ ಕೊಡಕ್ಕಾಗತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ, ನಾನು ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್. ಮನೋಮೂರ್ತಿ ಸರ್ ಈ ಆಕ್ಷನ್ಸ್ ನಾನು ಮಾಡ್ತಾರ ಅಂದೆ. ಅವಾಗ ಹೇಳಿದ್ರು, ಬಾಂಡ್ರಮಿ ಅಂತ ಸಿನಿಮಾ ನೋಡಿದೀನಿ ನಾನು. ಯಾರು ಸಿನಿಮಾ? ಇಲ್ಲ ಸರ್, ಅದೇ ಒಂದ್ಸತಿ ನೋಡಿ. ನೋಡಿದಾಗ ಅನ್ನಿಸ್ತು ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಯಾಕಂದ್ರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯನೋ, ನಿರ್ದೇಶಕರು ಎಷ್ಟು ಮುಖ್ಯನೋ, ಹೀರೋ ಎಷ್ಟು ಮುಖ್ಯನೋ, ಅದ್ರ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಇದೆ. ಹೀರೋ ಇಂದಾನೆ ಏನೋ ಸಾಂಗ್ಸ್ ಇಂದಾನೆ ಹೀರೋ ಆಗಿರೋರು ಬಹಳ ಜನ ದೊಡ್ಡ ಎಕ್ಸಾಂಪಲ್ ಇದೆ. ಹೇಗಿದ್ರೆ ನೋಡಕ್ಕೆ ಅಂತ ಅಲ್ಲ, ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್, ಲಿರಿಕ್ ಇವತ್ತು ಎಷ್ಟೋ ಜನ ಹೀರೋಗಳಾಗಿದ್ದಾರೆ. ದಟ್ಸ್ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಬಹಳ ಜನ ಇದ್ದಾರೆ, ಹೆಸರು ತಗೊಳಕ್ ಇಷ್ಟಪಡಲ್ಲ. ಬಟ್ ಅಗೇನ್ ಕಮ್ ಬ್ಯಾಕ್ ಇನ್. ಥ್ಯಾಂಕ್ ಯು ಆಲ್ ಎವ್ರಿಬಡಿ. ಸ್ವಲ್ಪ ಜನ ನಾಪ್ಕ ಇಟ್ಕೊಂಡಿದ್ದೀರಾ. ಸ್ವಲ್ಪ ಕೈ ಹಾಯ್ ಅನ್ನಿ ಗೊತ್ತಿರೋರು. ನಾನು ಹಾಯ್ ಅನ್ಬೋದು. ಒಬ್ಬರೇನ ಗೊತ್ತಿರೋರು. ಏನ್ರಿ ರೀ ಸರ್, ನಮಸ್ಕಾರ ಸರ್. ನೀವ್ ಯಾರೋ ಗೊತ್ತಿಲ್ಲ ಸರ್. ಸರ್ ಹಾಯ್ ಅನ್ನಿ ಸರ್. ಅಲ್ಲಿ ನಮಸ್ಕಾರಪ್ಪ ಹೊಡೆದ್ಬಿಟ್ರೆ ಸೆಲೆಕ್ಟ್ ಎಲ್ಲಿ ನೋಡಿಲ್ಲ, ಸೆಲೆಕ್ಟ್ ಇಲ್ಲೇ ನೋಡಿಲ್ಲ. ಓಕೆ, ಡೈರೆಕ್ಷನ್ ಬರೋಣ, ಕತೆಗೆ ಬರೋಣ. ಕತೆ ಹೇಳಕ್ ಆಗಲ್ಲ. ಇದೊಂದು ಅದ್ಭುತವಾದ ಏನ್ ಸಿಗಲ್ಲ, ಒಂದು ಪಾತ್ರ. ಎಲ್ಲರೂ ಅದ್ಭುತವಾದ ಸಿನಿಮಾನೇ ಮಾಡೋದು. ಟು ಬಿ ವೆರಿ ಫ್ರ್ಯಾಂಕ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾ, ಒಂದು ಬ್ಯೂಟಿಫುಲ್ ಅಲ್ಲ, ಪಕ್ಕಾ ಮಾಸ್ ಸಿನಿಮಾ ಇದು. ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ. ಸೊ ಸುಮ್ಮನೆ ಹಾಕೊಡ್ಬೇಡಿ, ಪಕ್ಕದಲ್ಲಿ ಇದ್ರ ಅಂತ ಇದೊಂದ್ರೆ ಬೇರೆ ಏನಾದ್ರು ಬರ್ತಿರಲಿಕ್ಕೆ ಸುಮ್ಮನೆ ಹೇಳಿದೆ. ಶೀಸ್ ಬ್ಯೂಟಿಫುಲ್. ನಮ್ ಸಿನಿಮಾ ಸಣ್ಣ ಆಗ್ಬಿಟ್ಟಿದ್ರು ಸರ್. ಇಷ್ಟು ಗುಡ್ಗುಂಡು ಇಷ್ಟು ಚೆನ್ನಾಗಿರ್ತದ್ರೆ ಹೀರೋನಾಗಿ ಕರೆಕ್ಟ್ ಮ್ಯಾಚ್. ಹೀರೋಗಿಂತ ಜಾಸ್ತಿ ನಾನೇ ಮಾಡಿದ್ದೀನಿ ಮಾಡಿರುತ್ತೆ ಪಾತ್ರ. ಸೊ ಜೋಕ್ಸ್ ಅಪಾರ್ಟ್, ಪ್ರೆಸ್ ಮೀಟ್ ಮಾಡಿರೋದ್ರ ಬಗ್ಗೆ ಫಸ್ಟ್ ಮಾತಾಡೋಣ. ನರಸಿಂಹಣ್ಣ ಇದಕ್ಕೆ ಮುಂಚೆ ಇದು 3ನೇ ಸಿನಿಮಾ ಅಲ್ಲ. 3ನೇ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ನಾನು ಒಂದು 15-16 ವರ್ಷದಲ್ಲಿ ಒಂದು 15 ಸಿನಿಮಾ ಮಾಡಿದ್ದೀನಿ. ಕರೆಕ್ಟ್ ಆಗಿ ಪೇಮೆಂಟ್ ಇಸ್ಕೊಂಡು ಪಕ್ಕ ಅದ್ರಲ್ಲಿ ನೋಡ್ಬಿಟ್ಟು ಹಾರ್ಟ್ಫುಲಿ ವಿಶ್ ಮಾಡ್ತೀರಣ್ಣ. ವಾಪಸ್ ತಗೊಂಬಂದು ಅರ್ಧ ಹಾಕ್ಬಿಡ್ತೀನಿ ಪ್ರಮೋಷನ್ಗೆ. ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಕೊಟ್ಟಿದ್ದೀರಾ. ಒಳ್ಳೆ ನಿರ್ಮಾಪಕರು ನೀವಾಗ್ಲಿ, ನಮ್ಮ ಕಾಶಿ ಸರ್ ಆಗ್ಲಿ, ZVS ಸರ್ ಆಗ್ಲಿ, ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಆಗ್ಲಿ, ಜಾಸ್ತಿ ಫುಟೇಜ್ ನ ವೇಸ್ಟ್ ಮಾಡದೆ ಎಷ್ಟು ಬೇಕೋ ಅಷ್ಟನ್ನ ತಲೆಯಲ್ಲಿ ಎಡಿಟ್ ಮಾಡಿಕೊಂಡು ಅಥವಾ ಪೇಪರ್ ವರ್ಕ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೆಲಸ ಗೊತ್ತಿರುವಂತ ಬ್ಯೂಟಿಫುಲ್ ಬ್ರೈನಿ ಡೈರೆಕ್ಟರ್ ಅಂತ ಹೇಳ್ಬೋದು. ಗುಡ್ ಮಾರ್ನಿಂಗ್. ಇದು ಗಜಾರಾಮ. ನಾನೇನ್ ಹೇಳ್ತೀನಿ ಅಂದ್ರೆ ಇಟ್ಸ್ ದ ಲೈಫ್ ಅಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್. ನನಗೆ ಯಾವ್ದು ಪೈಲ್ವಾನ್ ಅಂದ್ರೆ ನನಗೆ ಯಾವ್ದು ತುಂಬಾ ದುಃಖ ಬರುತ್ತೆ. ರೆಸ್ಲರ್ಸ್ ಅವರು ಇಟ್ಸ್ ವೆರಿ ಡಿಫಿಕಲ್ಟ್ ಸ್ಪೋರ್ಟ್.
ತುಂಬಾ ಕಷ್ಟಪಡ್ತಾರೆ. ಅಂಡ್ ಆಮೇಲೆ ಹೋಗಿ ಅಲ್ಲಿ ಇಟ್ ಇಸ್ ನಾಟ್ ವೆರಿ ರಿವಾರ್ಡಿಂಗ್. ತುಂಬಾ ಹೊಡ್ಸ್ಕೊಳ್ತಾರೆ. ಗೆದ್ರು ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್. ಬೇರೆ ಸ್ಪೋರ್ಟ್ಸ್ ತರ, ಕ್ರಿಕೆಟ್ ತರ ಇರ್ಬೋದು, ಫುಟ್ಬಾಲ್ ತರ ಇರ್ಬೋದು, ಮನೆಗೆ ಬಂದು ಇನ್ನೂ ದುಡಿತಾ ಇರ್ತಾರೆ ಅದು ಇದು. ಸೊ ಇಟ್ಸ್ ವೆರಿ ವೆರಿ ಐ ಫೀಲ್ ವೆರಿ ಸ್ಯಾಡ್ ಪೈಲ್ವಾನ್ಸ್ ನೋಡಿದಾಗ. ಬಟ್ ಈ ಮೂವಿನಲ್ಲಂತೂ, ಈ ಮೂವಿ ಆದ್ಮೇಲೆ ನೀವೆಲ್ಲ ಯು ವಿಲ್ ಆಲ್ ವಾಕ್ ಅವೇ. ಯು ವಿಲ್ ಫೀಲ್ ವೆರಿ ಸಾರಿ ಫಾರ್ ದ ಕ್ಯಾರೆಕ್ಟರ್. ಯುವರ್ ಪರ್ಫಾರ್ಮೆನ್ಸಸ್ ಆರ್ ಸೋ ಗುಡ್. ಯುವರ್ ಪರ್ಫಾರ್ಮೆನ್ಸಸ್, ಆಲ್ ಪರ್ಫಾರ್ಮೆನ್ಸಸ್. ಅಯ್ಯೋ ಒಂದ್ ಕಡೆ ಅನ್ಕೊಂಡು ನಾವು ಇವತ್ತು ಒಂದ್ ಕಡೆ ನಿಂತ್ಕೊಂಡು ಏನ್ ಮಾಡೋದು ಇಲ್ಲಿ. ನನಗೆ ಯಾರು ಡೈರೆಕ್ಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಸೊ ಇದು ಇಟ್ಸ್ ಈ ಮೂವಿನಲ್ಲಿ ಈ ಕ್ಯಾರೆಕ್ಟರ್ದು ಇಟ್ಸ್ ಆಲ್ ಅಬೌಟ್ ಈ ಕ್ಯಾರೆಕ್ಟರ್. ಬೈ ದ ವೇ ಡಿಫರೆಂಟ್ ಫ್ಲೇವರ್ಸ್ ಇದೆ. ಇಟ್ಸ್ ಆಕ್ಷನ್ ಇರ್ಬೋದು, ಬಟ್ ಸೆಂಟಿಮೆಂಟ್. ಇಟ್ ಇಸ್ ವೆರಿ ವೆರಿ ಸೆಂಟಿಮೆಂಟಲ್. ತುಂಬಾ ಸೆಂಟಿಮೆಂಟಲ್ ವ್ಯಾಲ್ಯೂ ಇದರಲ್ಲಿ. ಅಂಡ್ ವೆನ್ ಯು ವಾಕ್ ಅವೇ ಫ್ರಮ್ ದ ಫಿಲ್ಮ್, ಈ ಫಿಲ್ಮ್ ಎಂಡ್ ಆಗೋದು ಫೈನಲ್ ಮೆಸೇಜ್ ನಿಮ್ದು ಟೇಕ್ ಬ್ಯಾಕ್ ಹೋಮ್ ಅದೇನು ಅಂದ್ರೆ ಯು ವಿಲ್ ಫೀಲ್ ದ ಸೆಂಟಿಮೆಂಟ್. ಓಕೆ, ನಿಮ್ದು ಆಕ್ಷನ್ ಇದ್ರಲ್ಲಿ ನಾನು ಇನ್ನು ಮುಂಚೆ ಕೇಳಿದಾಗ ಗಾಬರಿ ಆಯ್ತು. 7 ಫೈಟ್ಸ್ ಇದೆ ಅನ್ಕೊಂಡಿಸ್ತೀನಿ. 7 ಫೈಟ್ಸ್. ಓ ಮೈ ಗಾಡ್, ವಾಟ್ ಆಮ್ ಐ ಗೋಯಿಂಗ್ ಟು ಡೂ ಹಿಯರ್? ಬಟ್ ಅದೆಲ್ಲ 7 ಫೈಟ್ಸ್ ಇಟ್ಸ್ ನಾಟ್ ಎಲ್ಲ 7 ಫೈಟ್ಸ್ ಅಲ್ಲ. ಅದ್ರಲ್ಲಿ 4 ಆಕ್ಚುಲಿ ಪ್ರೊಫೆಷನಲ್ ರೆಸ್ಲಿಂಗ್ ಫೈಟ್ಸ್ ತರ ಅದು. ಓಕೆ, ಸೊ ಸ್ಟ್ರೆಂತ್ ಆಫ್ ದ ಮೂವಿ ಇಸ್ ದ ಮೇಕಿಂಗ್ ಅಂಡ್ ದ ಪರ್ಫಾರ್ಮೆನ್ಸಸ್. ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ. ದೇ ಪರ್ಫಾರ್ಮ್ ರಿಯಲಿ ನೈಸ್ಲಿ, ರಿಯಲಿ ವೆಲ್. ಅಂಡ್ ದ ಕ್ಲೈಮ್ಯಾಕ್ಸ್ ಸೀನ್ ಐ ಲೈಕ್ ವೆರಿ ಮಚ್. ಇವ್ರು 3 ಜನ ಇದರಲ್ಲಿ ನೀವು it is very nice climaxing. Different type of film for me. ನನಗೆ ಈ ತರ ಫಿಲ್ಮ್ ಇದು ಫಸ್ಟ್ ಟೈಮ್ ನಾನು ಮಾಡಿರೋದು. ನಾಟ್ ಜಸ್ಟ್ ಸ್ಪೋರ್ಟ್ಸ್, ನಾಟ್ ಜಸ್ಟ್ ಆಕ್ಷನ್. ಇಟ್ಸ್ ತುಂಬಾ ಡಿಫರೆಂಟ್ ಟೈಪ್ ಆಫ್ ಸ್ಪೋರ್ಟ್ ಇದು. ಇಟ್ಸ್ ನಾಟ್ ಮೇನ್ ಸ್ಟ್ರೀಮ್ ಕ್ರಿಕೆಟ್ ತರ ಅದು ಇದು ಅಲ್ಲ. ಇಟ್ಸ್ ವೆರಿ ವೆರಿ ಡಿಫರೆಂಟ್ ಟೈಪ್ ಆಫ್ ಸ್ಪೋರ್ಟ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್. ಐ ಆಮ್ ವೆರಿ ಹ್ಯಾಪಿ ವರ್ಕ್ ಆನ್ ದಿಸ್ ಫಿಲ್ಮ್. ಮತ್ತೆ ಸುನೀಲ್ ಕುಮಾರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ಅವರು ತುಂಬಾ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ. ನರಸಿಂಹಮೂರ್ತಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. ಎಲ್ಲೂ ಅದು ಇದು ಅಂತ ತೋರಿಸಿರೋದಿಲ್ಲ. ಈವನ್ ದಟ್ ಐಟಮ್ ಸಾಂಗ್ ನೀವು ಕೇಳಿದ್ದು ಅದನ್ನು ತೋರಿಸಿರೋದಲ್ಲ. ಅದು ಸಿಚುವೇಶನ್ ಇದೆ ಮೂವಿನಲ್ಲಿ. ಸೊ ನೀವೆಲ್ಲ ಎಂಜಾಯ್ ಪಡ್ತೀರಾ. ಮೇ ಬಿ ಒಂದ್ ದಿವಸ ನೀವೆಲ್ಲರೂ ಧನಂಜಯ ಅವರು ಇದ್ದಾರೆ, ಡ್ಯಾನ್ಸ್ ಮಾಸ್ಟರ್ ಅವರು, ಸ್ಟೆಪ್ ಹೇಳ್ಕೊಡ್ತಾರೆ. ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ. We'll try to. So all the best to ಗಜರಾಮ. ಎಲ್ಲರಿಂದಲೂ ಸಪೋರ್ಟ್ ಬೇಕು. ಒಳ್ಳೆ ಕಾಂಟೆಂಟ್ ಕನ್ನಡ ಮೂವಿ ಬರ್ತಾ ಇದೆ. ಇನ್ನೊಂದು ಚಾನ್ಸ್ ಇಂಡಸ್ಟ್ರಿನ ಎತ್ತಕ್ಕೆ. ಸೊ ನೀವನ್ನೇ ಎತ್ತಬೇಕಾದ್ರೆ ನಾವು ಒಳ್ಳೆ ಮೂವಿ ಮಾಡಿದ್ದೀವಿ ಅನ್ಸುತ್ತೆ ನಮಗೆ. ನೀವೆಲ್ಲರೂ ಬಂದು ಆಡಿಯನ್ಸ್ ಯು ಹ್ಯಾವ್ ಟು ಲಿಫ್ಟ್ ಅಪ್ ದ ಮೂವಿ. ಥ್ಯಾಂಕ್ ಯು. ನಮಸ್ಕಾರ. ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ತಪಸ್ವಿನಿ ಪೂನಚ್ ಆನ್ ಸ್ಟೇಜ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದು ನನ್ನ ಸೆಕೆಂಡ್ ಮೂವಿ. ಎಂಟೈರ್ ಟೀಮ್ ಸಪೋರ್ಟ್ ಇತ್ತು ಸ್ಟಾರ್ಟಿಂಗ್ ಇಂದ. ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ. ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗ್ ಇಂದ ಇದೆ, ಈಗಲೂ ಇದೆ. ಆಲ್ವೇಸ್ ಅವ್ರ ಬ್ಲೆಸ್ಸಿಂಗ್ ಇರುತ್ತೆ. ನಮ್ಮ ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲೈಕ್ ನಮ್ಮ ಹೀರೋ ಜೊತೆ ಕಾಂಬಿನೇಷನ್ ತುಂಬಾನೇ ಇದೆ. ಲೈಕ್ ಅವ್ರ ಜೊತೆನೂ ಅಷ್ಟೇ ತುಂಬಾ ಡೆಡಿಕೇಟೆಡ್ ಆಗಿದ್ರು. ಇಂಜುರೀಸ್ ಆಗಿದ್ರೂ ತುಂಬಾನೇ ಎಫರ್ಟ್ ಹಾಕಿ 100% ಹಾಕ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಈವನ್ ದೀಪಕ್ ಸರ್, ಈವನ್ ಸಂತು ಅಣ್ಣ, ಈವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ. ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದು.
ಸೊ ಈ ಮೂವಿಗೂ ಬನ್ನಿ 7th ಫೆಬ್ಗೆ ಬರ್ತಾ ಇದೆ. ಸಿ ಯು ಆಲ್ ದೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ತಪಸ್ವಿನಿ ಅವರೇ, ಅಂಡ್ ವಿಶ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎಸ್, ಎಂಡಲ್ಲಿದ್ದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅನ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ. ಸಿನಿಮಾ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್, ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ, ಅವ್ರದ್ದು ಬಾಂಡ್ ರವಿ ಸಿನಿಮಾ ರಿಲೀಸ್ ಇತ್ತು, ಆ ಟೈಮಲ್ಲಿ ನನಗೆ ಕಥೆ ಹೇಳಿದ್ರು. ಬಾಂಡ್ ರವಿ ಸಿನಿಮಾ ಅನ್ಕೊಂಡಂಗೆ ಆಗಲಿಲ್ಲ, ಅದೆಲ್ಲರಿಗೂ ಗೊತ್ತು. ಮಳೆ ಬಂತು, ಸೊ ತುಂಬ ಕಷ್ಟ ಆಯಿತು. ಅಷ್ಟರೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ. ಅವಾಗ ಏನಾಯಿತು ಅಂದರೆ ಈ ಸಿನಿಮಾನ ಟೇಕ್ ಆಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ. ಈ ವಿಷಯ ಯಾರಿಗೂ ಗೊತ್ತಿಲ್ಲದಿರೋ ನಾನು ಹೇಳೋಣ ಅಂತ. ಒಂದಿನ ನರ್ಸಿ ಸರ್ ಕಾಲ್ ಮಾಡ್ತಾರೆ, ಸಿನಿಮಾನ ಬಿಟ್ಬಿಡೋಣ ಸರ್, ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ. ನಾನು ಹೋಗ್ತೀನಿ ನಮ್ಮ ಸದಾಶಿವನಗರದಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ. ಬಟ್ ಒಂದು ಸಿನಿಮಾ ಸೋತ್ರೆ ಯಾವ ತರ ಕಷ್ಟ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವತ್ತು ಯಾರು ಜೊತೆಗೆ ನಿಲ್ಲಲ್ಲ, ಪ್ರೊಡ್ಯೂಸರ್ ಜೊತೆ ಯಾರು ನಿಲ್ಲಲ್ಲ ಅವತ್ತು. ಅಂಥ ಸಿಚುವೇಶನ್ ಅಲ್ಲಿ ಆಯ್ತು ಬಿಟ್ಬಿಡೋಣ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಸಿನಿಮಾನ ಅನ್ಕೊಂಡು ಮಾತಾಡಿ ನಾನು, ನರ್ಸಿ ಸರು, ಕಾಶಿ ಸರು ಎಲ್ಲ ಊಟ ಮುಗಿಸಿ ಓಡೋಣ ಅನ್ನೋ ಟೈಮಲ್ಲಿ ನಮ್ಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ. ಸದಾಶಿವನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. MS ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂತೀವಿ. ಸೊ ಇಷ್ಟೆಲ್ಲ ಹರ್ಡಲ್ಸ್ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಯಾರಿಗೂ ಗೊತ್ತಾಗದಾಗೆ ತುಂಬಾ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ 1:3 ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ ಬಜೆಟ್ ಬೇರೆ, ಸಿನಿಮಾದಲ್ಲಿ ಇವತ್ತಾಗಿರೋ ಬಜೆಟ್ ಬೇರೆ. ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅವರ ಪ್ಯಾಷನ್. ಸೊ ಎಲ್ಲರೂ ದಯವಿಟ್ಟು ನರ್ಸಿ ಸರ್ಗೊಂದು ದೊಡ್ಡ ಚಪ್ಪಾಳೆ. ಸೊ ಇದಾದ್ಮೇಲೆ ನರ್ಸಿ ಸರ್ದು ಒಂದು ಕನ್ಸನ್ ಏನು ಅಂದ್ರೆ, ಸುನಿ ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡಲೇಬೇಕು. ತುಂಬಾ ಅಂದ್ರೆ ಒಂದು ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ಬಟ್ ಏನೋ ಬೇಡ ಅಂತ ಅನ್ಬೋದು. ಬಟ್ ಒಬ್ಬ ನಿರ್ದೇಶಕನ ಕನಸು ಹೊಟ್ಟೋಯ್ತಲ್ಲ ಅಲ್ಲೇ, ನಾವೇನೋ ಇಮಿಡಿಯೇಟ್ ಆಗಿ ಬೇರೆ ಪಿಕ್ಚರ್ ಹೊಟ್ಟೋಗ್ತೀವಿ, ಬಟ್ ನಿರ್ದೇಶಕರು ಏನ್ ಮಾಡ್ತಾರೆ. ಸೊ ಆ ತರ ಇದ್ದಾಗ ಎಲ್ಲರ ತಲೆಯಲ್ಲೂ ಇಟ್ಕೊಂಡು ಇದನ್ನ ತುಂಬಾ ಚೆನ್ನಾಗಿ ಆಗ್ಬೇಕು ಅಂದ್ಬಿಟ್ಟು ಮಾಡಿದ್ರು. ನಮ್ಮ ಸುನಿ ಸಖತ್ತಾಗಿ ಮಾಡಿದ್ರು. ದೇವರೇನಾದ್ರೂ ಶಕ್ತಿ ಕೊಟ್ಟು ನನಗೆ ಏನಾದ್ರು ಮುಂದೆ ಬಂದ್ರೆ 100% ಸುನಿನ ಹಾಕೊಂಡು ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ. ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂತ ರೈಟರು, ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಅಂದ್ರೆ ಇವತ್ತಿನ ಆಕ್ಷನ್ ಹೀರೋಗಳಿಗೆ ಈ ತರ ಡೈರೆಕ್ಟರ್ಗಳು ಬೇಕಾಗುತ್ತೆ. ನನ್ನ ಲೈಫಲ್ಲಿ ಗಜರಾಮ ತುಂಬಾ ಒಳ್ಳೆ ಸಿನಿಮಾ. ಅಂಡ್ ನನ್ನ ಕ್ಯಾರೆಕ್ಟರ್ ಬರೋದಾದ್ರೆ, ಎಸ್ ಇದು ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ದೆ ಅಂದೆ, ಇವರು ರೆಸ್ಲರ್ ಅಂತ ಹೇಳೋದು ನನಗೆ. ರೆಸ್ಲರ್ ಪಾತ್ರ ಈಸಿಯಾಗಿ ಹೋಗಿ ಬಂದು ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ಬೇರೆ ಬೇರೆ ಥರದ ಪ್ರಿಪ್ರೇಷನ್ಸ್ ಇರುತ್ತೆ. ಅದಕ್ಕೆ ಕುಸ್ತಿ ಕಲಿಬೇಕಾಗತ್ತೆ, ಜನದ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಬಾಡಿ ಹ್ಯೂಜ್ ಮಾಡಿ ಪ್ಲಸ್ ರೆಸ್ಲಿಂಗ್ ಕಲಿತು 1-2-3 ಮಂತ್ಸ್ ಆಯ್ತು ಅದೆಲ್ಲ ಪ್ರೊಸೀಜರ್. ಬಟ್ ಅಂದ್ರೆ ಜಿಮ್ ಬಾಡಿ ತರ ಮಾಡೋಕ್ಕಾಗಲ್ಲ, ಆ ರೆಸ್ಲರ್ಸ್ ಬೇರೆ ತರ ಇರ್ತಾರೆ. ಅಂದ್ರೆ ಮನು ಸರ್ ಹೇಳೋದಾಗೆ ರೆಸ್ಲರ್ಸ್ಗಳು ತುಂಬಾ ಬಡವರ ಮಕ್ಕಳೇ ರೆಸ್ಲರ್ಸ್ ಆಗಿರ್ತಾರೆ. ಯಾರು ತುಂಬಾ ಸೆಟಲ್ಡ್ ಫ್ಯಾಮಿಲಿ ನಾನು ರೆಸ್ಲರ್ ಆಗ್ತೀನಿ, ಕುಸ್ತಿಪಟ್ಟು ಆಗ್ತೀನಿ ಅಂತ ಹೋಗೋದಿಲ್ಲ. ಸೊ ನಾವು ಅವ್ರ ಕಷ್ಟನ ನೋಡಿದೀವಿ. ಶ್ರೀರಂಗಪಟ್ಟಣ, ನಂಜನಗೂಡು, ಮಂಡ್ಯ ಅಲ್ಲಿಂದ ಒಂದಷ್ಟು ಜನ ರೆಸ್ಲರ್ಸ್ ಬಂದಿದ್ರು. ಅವ್ರು ಸ್ಪೋರ್ಟ್ಸ್ಗೋಸ್ಕರ ತುಂಬಾ ಡೆಡಿಕೇಟ್ ಮಾಡ್ತಾರೆ. ಫಿನಾನ್ಷಿಯಲಿ ಅವ್ರ ಜೋಬಲ್ಲಿ 10 ರೂಪಾಯಿ ಇರೋದಿಲ್ಲ. ಎಂತ ಕಷ್ಟದ ಜೀವನ ಅವ್ರದ್ದು ಅಂತ ನಾವು ನೋಡಿದ್ವಿ. ಇಡೀ ಸಿನಿಮಾ ತಂಡ ಏನಾದ್ರೂ ನಮ್ಗೆ ಚೆನ್ನಾಗಾದ್ರೆ 100% ಅವ್ರು ಹೋಗಿ ಹೆಲ್ಪ್ ಮಾಡ್ಬೇಕು ಅಂತಿದ್ದೀನಿ. ಪರ್ಸನಲ್ ಆಗಿ ನಾನು ಕೂಡ ನಾಳೆ ನಾಡಿದ್ರಲ್ಲಿ ವಿಸಿಟ್ ಮಾಡ್ತಾ ಇದ್ವಿ. ಅಂದ್ರೆ ಇದು ಪ್ರಮೋಷನ್ಸ್ ಅಲ್ಲ, ಇದು ಪ್ರಮೋಷನ್ ಅಲ್ವೇ ಅಲ್ಲ, ಬಟ್ ಕಷ್ಟ ನೋಡಿದೀವಲ್ಲ ನಾವು ಅವ್ರದ್ದು. ಅದಕ್ಕೋಸ್ಕರ ನಾವು ಹೋಗಿ ಎಲ್ಲ ರೆಸ್ಲರ್ಸ್ಗಳನ್ನ ಮೀಟ್ ಮಾಡಿ, ಇಡೀ ಚಿತ್ರತಂಡದ ಪರವಾಗಿ ನಾನು ಎಲ್ಲರನ್ನೂ ಮೀಟ್ ಮಾಡಿ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬರಬೇಕು ಅಂತ ಒಂದು ಪ್ಲಾನ್ ಇದೆ. ಮನು ಸರ್ ಬಗ್ಗೆ ಹೇಳಲೇಬೇಕು. ನನ್ನ 2 ಸಿನಿಮಾ ಮ್ಯೂಸಿಕ್ ಡೈರೆಕ್ಟರು. ನಾನು ತುಂಬ ಲಕ್ಕಿ ಅನ್ಸುತ್ತೆ, ಯಾಕಂದರೆ ಫಸ್ಟ್ ಪಿಕ್ಚರ್ಗೆ ನನಗೆ ನಾದಬ್ರಹ್ಮ ಹಂಸಲೇಖ ಅವ್ರು ಮ್ಯೂಸಿಕ್ ಮಾಡ್ತಾರೆ, 2ನೇ ಪಿಕ್ಚರ್ಗೆ ಈ ಥರ ಲೆಜೆಂಡ್ಸ್ಗಳು ಮ್ಯೂಸಿಕ್ ಮಾಡ್ತಿದ್ದಾರೆ. ಸಖತ್ ಖುಷಿ ಆಗುತ್ತೆ. ಅಂದರೆ ಈ ಇಡೀ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್, ನಾವೇನೇ ಆ್ಯಕ್ಷನ್ ಮಾಡಿರ್ಬೋದು, ನಾವೇನೇ ಆ್ಯಕ್ಟಿಂಗ್ ಮಾಡ್ಬೋದು, ಅದು ಮ್ಯೂಸಿಕಲ್ಲಿ ಎಲಿವೇಟ್ ಆಗೋದು. ಹೀರೋ ಎಲಿವೇಶನ್ಸ್ಗಳು ಎಲಿವೇಟ್ ಆಗೋದೇ ಮ್ಯೂಸಿಕಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಬ್ಯೂಟಿಫುಲ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೇಳಬೇಕು
ಯಾಕಂದ್ರೆ ಉಪದೇಶ ಮಾಡೋ ತರ ಆಗೋಯ್ತು ನನಗೆ ಸಡನ್ ಆಗಿ. ಅಂಡ್ ನಮ್ಮ ಸಂತು ಬಗ್ಗೆ ಮರ್ತ್ಬಿಟ್ಟಿದ್ದೆ, ನೆನ್ಸಿದ್ರು. ಸಂತು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಕಾಮಿಡಿ ಆಕ್ಟರ್ಸ್ಗಳದ್ದು ಪೋಸ್ಟರ್ ಹಾಕಲ್ಲ ಸರ್, ಕಟೌಟ್ ಹಾಕಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ದೆ. ನಾನು ಒಬ್ಬ ಕಾಮಿಡಿ ಆರ್ಟಿಸ್ಟ್ ಮಗ ಆಗಿ ನಾನು ಹೇಳ್ತೀನಿ, 100% ಮೇನ್ ಥಿಯೇಟರ್ ನಿಮ್ಗೆ ಕಟೌಟ್ ಹಾಕಿಸ್ತೀನಿ, ಹಾಕ್ಸ್ಬಿಡ್ಬೇಕು. ಯಾಕಂದ್ರೆ ನನಗೆ ಗೊತ್ತಲ್ಲ, ನನ್ನ ಕಷ್ಟ ನಿಮ್ಮ ಮಕ್ಳಿಗೆ ಹಾಕ್ಬಾರ್ದು. ನಮ್ಮ ತಂದೆ ಕಟೌಟ್ ಗಾಂಧಿನಗರ ಬಿದ್ದಿತ್ತು ಅಲ್ಲಿ ನಿಮ್ಮ ಮಕ್ಕಳು. ಎಸ್, ಇನ್ನೇನಾದ್ರೂ ಕ್ವಶನ್ ಇತ್ತು ಅಂದ್ರೆ ದಯವಿಟ್ಟು ಕೇಳ್ಬೋದು. ಇನ್ನು ನಮ್ಮ ಸಿನಿಮಾದ ಒಬ್ರು ಮೈನ್ ಪಿಲ್ಲರ್ ಮಾತಾಡೋದು ಬಾಕಿ ಇದೆ, ಆದ್ರೆ ನಮ್ಮ ರಾಜವರ್ಧನ್ ಸರ್ಗೆ ಪ್ರಶ್ನೆಗಳಿದ್ರೆ ಮಾಧ್ಯಮ ಮಿತ್ರರು. ಮೈಸೂರಲ್ಲಿ ವಿಸಿಟ್ ಮಾಡ್ತೀವಿ ಸರ್. ಮೈಸೂರಲ್ಲಿ ಚಾಮುಂಡೇಶ್ವರಿ ಅಖಾಡ ಇದೆ. ಚಾಮುಂಡೇಶ್ವರಿ ಸ್ಟೇಡಿಯಂ ಅಲ್ಲಿ ಎಲ್ಲ ಊರಿಂದ ರೆಸಲರ್ಸ್ಗಳು ಬರ್ತಾ ಇದ್ದಾರೆ. ಅಲ್ಲೋಗಿ ಅವನ್ನೆಲ್ಲ ಮೀಟ್ ಮಾಡ್ತಿದ್ವಿ. ಇಲ್ಲಿ ಟ್ರೈನಿಂಗ್ ಬಂದು ಇಲ್ಲಿ ನಾವು ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ಅವರ ಗುರುಗಳು, ಅವರು ಅಲ್ಲಿ ಟ್ರೈನ್ ಮಾಡಿಸಿದ್ರು. ಆಕ್ಚುಲಿ ಆಕ್ಷನ್ ಬಗ್ಗೆ ಮಾತಾಡಲೇಬೇಕು. ಈ ಸಿನಿಮಾ ಅರ್ಜುನ್ ಅಂಡ್ ಶಿವು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಇದೇ ಫೆಬ್ರವರಿ 7ಕ್ಕೆ ಗಜರಾಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಮಿಸ್ ಆಗಿರ್ತಕ್ಕಂತಹ DOP ಚಂದ್ರು ಸರ್, ಎಡಿಟರ್ ಮತ್ತೆ ತುಂಬಾ ಟೆಕ್ನಿಷಿಯನ್ಸ್ ಮಿಸ್ ಆಗಿದ್ದಾರೆ. ಅವ್ರದೆಲ್ಲ ತುಂಬಾನೇ ಇದರಲ್ಲಿ ಎಫೆಕ್ಟ್ ಇದೆ. ಮತ್ತೆ ಮನೋ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾದ್ರೆ ಈಗ ಎಲ್ಲ ಬಂದಿದೆ, 5 ಸಾಂಗ್ ಬಂದಿದೆ, ಒಂದು ಟ್ರೈಲರ್ ಬಂದಿದೆ. ಅದ್ರ ಬಗ್ಗೆ ತುಂಬಾ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೂ ನಿರ್ದೇಶಕರ ತಂಡ, ನಮ್ಮ ದೀಪಕ್ ಸರ್, ರಾಜವರ್ಧನ್, ತಪಸ್ವಿನಿ, ಸಂತೋಣ, ಇಶಾ, ಎಲ್ಲರೂ ತುಂಬಾ ಒಳ್ಳೆ ಅಭಿನಯ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ ನಾವೇನ್ ಅನ್ಕೊಂಡಿದ್ದು ಅದಕ್ಕಿಂತ ಅದ್ಭುತವಾಗಿ ಬಂದಿದೆ. ಏನ್ ಕೇಳಿದ್ರು ನೀವು ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ರಾಜವರ್ಧನ್ ಅವರು ಮಾತಾಡಲ್ಲ, ಅದು ಯಾವತ್ತು ಎಲ್ಲೂ ಬರಬಾರ್ದು ಅಂತ ಅನ್ಕೊಂಡಿದ್ದು, ಅದನ್ನು ಬಿಟ್ಬಿಟ್ರು. ಓಕೆ, ನರಸಿಂಹ ಸರ್ ಈಗ ಹೇಳಿ. ನಾವು ರೈತರ ತರ ತರಕಾರಿ ತಂದು ಹಾಕಿದೀವಿ ಮಾರ್ಕೆಟ್ ಅಲ್ಲಿ, ಇನ್ನೆಲ್ಲ ತಗೊಳ್ಳೋದು ಕೊಡೋದು ಪ್ರೇಕ್ಷಕರದು ಅಷ್ಟೇ. ತಾಜಾ ತರಕಾರಿನೇ ತಂದಿದ್ದೀರಾ, ಹಾಗಾಗಿ ಖಂಡಿತ ಎಲ್ಲರೂ ತಾಜಾ ತರಕಾರಿನೇ. ಟೊಮೊಟೊ ಬೇಕು, ಕ್ಯಾರೆಟ್ ಬೇಕು, ಏನ್ ಬೇಕು ತಗೊಳ್ಳಿ. ರಿಲೀಸ್ಗೆ ಏನಾದ್ರು ಪ್ಲಾನ್ಸ್ ಇದೆ? ಹೇಗಿದೆ ಪ್ಲಾನ್ಸ್ ಅಂತ ಹೇಳ್ಬೇಕು ಸರ್? ರಿಲೀಸ್ 150 ಥಿಯೇಟರ್ಸ್ ಪ್ಲಸ್ ನಾವು ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು ನಿರ್ಮಾಪಕರಿಗೆ. ಎನಿ ಕ್ವಶನ್ಸ್? ಅವ್ರು ಕಾಯ್ತಾ ಇರೋದು ಸ್ಟೆಪ್ ಆಗ್ಲಿಂದ ಮೇಡಮ್ ಸ್ಟೆಪ್ಸ್ ಹಾಕ್ಸಿ ಅಂತ ಹೇಳ್ತಿದ್ದಾರೆ ಅಲ್ವಾ? ಮನು ಸರ್ ರೆಡಿ ಇದಾರಂತೆ.